ಇಟ್ಟಾಗೇನೋ ಒಂಥರ ಖುಷಿ ಊರಿಗೆ ಬಂದರೆ. ಬಟ್ ಅಷ್ಟೇ ಸೋಂಬೇರಿ ಆಗ್ತೀನಿ ಊರಿಗೆ ಬಂದರೆ, ಅದನ್ನ ಹೇಳ್ಬೇಕು. ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು. ನಮ್ಮಣ್ಣ ವೈಟ್ ಪ್ಯಾಂಟ್ ಹಾಕೋ ಬಂದಿದ್ದೆ. ಆಲ್ರೆಡಿ ಇಲ್ಲಿ ನೋಡಿ ಫುಲ್ಲು ಇದಾಗೈತೆ. ಅದಕ್ಕೆ ಇಲ್ಲಿ ಬರ್ಬೇಡ ಕಣಪ್ಪ, ಬಂದರೆ ಮುಗೀತು, ಗಲೀಜಾಗೋತೀನಿ ಪ್ಯಾಂಟು, ಅಲ್ಲೇ ಇರುವಂತ. ನೋಡಿ ನೋಡಿ ನೋಡ್ತಾ ನೋಡಿ, ಕ್ರೇಜಿ ಮಾತ್ರ. ಎಳ್ಳಿ ನೋಡ್ಕೊಂಬರ್ತೀನಿ ಅಂತ ಹೋದ, ನಿಂತಿದ್ದೀನಿ. ಆರಾಮ ಕಟ್ಟಾಕದು, ಆರಾಮ ಮಲ್ಕೊಂಬಿಡೋದು. ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಮನುಷ್ಯನಿಗೆ ನಿದ್ದೆನೇ ಬರೋದಿಲ್ಲ. ನಿದ್ದೆ ಮಾಡ್ಬೇಕಂದ್ರೆ ಹೊಟ್ಟೆಗೆ ಊಟ ಬೇಕು, ಹೊಟ್ಟೆಗೆ ಊಟ ಬೇಕಂದ್ರೆ ದಿನಸೆ ಬೇಕೇ ಬೇಕು. ಅಂದ್ರೆ ಆರಾಮ್ ಜೀವನ ಅಲ್ಲ. ಹೇಳಿದ್ನಲ್ಲ ದೇವ್ರುಗಳೆಲ್ಲ ಬರ್ತವೆ ಅಂಬು ಅಂತ. 2:30-3 ಗಂಟೆ ಹಂಗೆ ಹೋಗೋಣ ಅಂತ ಅವನು. ಆಲ್ರೆಡಿ ಆಲ್ಮೋಸ್ಟ್ 12:45 ಆಗ್ತೈತೆ. ಹೋಗ್ಬೇಕು. ನಾನು ಬೇರೆ ಇದು ತಂತಿ ಆರಕ್ಕೆ ಹೋಗಿ ಸೈಡ್ ಸ್ವಲ್ಪ ಕಿತ್ತೋಯ್ತು ಅಂದರೆ ಓಲಾಯಿತು. ಈಗ ನಿಮ್ಮಮ್ಮ ನೋಡಿದ್ರೆ ಪಕ್ಕ ಕ್ಯಾಕೋಸ್ಕಿರ್ತಾರೆ ನನಗೆ. ನೋಡಿ ಆರಾಮಾಗೆ ಬರ್ತಾನೆ. ಬಟ್ ಇದೊಂಥರ ಕ್ರೇಜಿ. ಎಳ್ನೀರು ಸಿಕ್ಕರೆ ನಿಮ್ಗೆ ಸಿಗ್ತೀನಿ ರೀ ಗೈಸ್. ಬ್ಯಾಡ್ ಲಕ್, ಎಳ್ನೀರಿಲ್ಲ, ಮಳೆ ಜೋರಾಗ್ತೈತೆ. ಸೊ ಹೋಗೋಣ ಮನೆ ಹತ್ರ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬೇರೆ ಜೋರಾಗ್ತೈತೆ, ಮಳೆ ಹಾಕಬೇಕು. ಸೊ ಗೋಯಿಂಗ್. ಗಾಡಿ ಹತ್ರ ಹೋಗಿ ಗಾಡಿ ತಗೊಂಡು ಚಲ್. ಹಾಂ ಆಗುತ್ತೆ, ಯಾಕಾಗಲ್ಲ? ಹಂಗೆ ಕಣ್ಣು ಮಾಡ್ಬೇಕು, ಇನ್ನೇಂಗೆ ಮಾಡ್ತಾರಪ್ಪ? ಏಕೆ ಯಾರದ್ ಕಾಲಲ್ಲಿ ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಹ್ಞೂ ಬನ್ನಿ ಗಾಡಿ ಹತ್ರ ಹೋಗಿ ಸಿಗ್ತೀನಿ. ಅಕ್ಕ ತಮ್ಮ ಜಗಳ ಶುರು ಮಾಡ್ರಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ದೇವಸ್ಥಾನ ಹತ್ರ ಬಂದ್ವಿ, ಸುಮ್ಮನೆ ನಿಂತ್ಕೊಂಡಿದ್ವಿ. ನಮ್ಮ ಅಣ್ಣ
ದೇವ್ರು ಹೊತ್ಕೊಂಡ್ಬಿಟ್ರು. ದೇವ್ರು ಹೊತ್ಕೊಂಡೆ ಫುಲ್ಲು ಇಳಿತಾ ಇದೆ ಬೆವರು. ಮತ್ತೆ ಗಾಡಿಲೇ ಬಿಟ್ಟಿದೆ. ಗಾಡಿ ತೊಗೊಂಡು ದೇವ್ರು ಹೊತ್ಕೊಳಕ್ಕೆ, ತಲೆಗೆ ಹತ್ಕೊಳಕ್ಕೆ ಸಿಂಬಿ ಬೇಕಿತ್ತು. ಸಿಂಬಿ ಇಲ್ಲೇ ಇದೆ. ತೊಗೊಂಡು ಇನ್ನೊಂದು ಸ್ಥಾನ ಹೋಗ್ಬೇಕು. ನಮ್ಮ ಅಣ್ಣನ ಗಾಡಿ ಇನ್ನೊಂದು ಪೆಟ್ರೋಲ್ ಖಾಲಿ ಆಯಿತು. ಇನ್ನೊಬ್ಬ ಅಲ್ಲೋದ. ಓಹ್, ಲಿಟ್ರಲಿ ನೋಡಿ, ನೀವೇ ನೋಡ್ತಾ ಇರಲ್ಲ ಎಷ್ಟು ಬಸ್ ಫುಲ್ ಕಿತ್ಕೊಂಡ್ಬಿಡ್ತು. ಬನ್ನಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ನೀವು ನೋಡಿ, ದೇವರು ಕೆಂಪಮ್ಮ ಗ್ರಾಮ ದೇವತೆ. ಅದು ನಡೀತಾ ದೇವಸ್ಥಾನ. ಅದ್ರಾಗ ಇಷ್ಟೊತ್ತಿಲ್ಲ ಇತ್ತು ನೋಡಿ, ಗಾಡಿಗೆ ಹಿಂಗೆ ಹೊಂಟಾಗಿ ನಿಂತೈತೆ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಫೈನಲಿ ಎಲ್ಲ ಆಯಿತು. ನಾನು ಹೊರಡ್ತಾ ಇದ್ದೀವಿ ಇವಾಗ. ಎಲ್ಲ ರೆಡಿಯಾಗಿ ನಿಂತವ್ರು ಹೊರಗಡೆ. ನಮ್ಮ ತಾತನಿಗೆ ನಮ್ಮ ಕರ್ಕೊಂಡು ಬಂದೆ ನೋಡಿ. ಇವರೇ ಆ್ಯಕ್ಚುಲಿ ಅವ್ರ ಹೆಸರು ಶ್ರೀದಯ್ಯ ಪಿ. ಆಲ್ಮೋಸ್ಟ್ ಆಯಿತು, ಒಂದು 6-7 ವರ್ಷ ಆಗ್ತಾ ಬರ್ತೈತೆ ಇವರೇ. ಬಟ್ ನಮ್ಮ ಜೊತೆ ಇರ್ತಾರೆ ಅಂತ ಅಂದ್ಕೊಳ್ತೀವಿ. ಗೈಸ್ ಇಲ್ಲಿ ನೋಡಿ, ಇವ್ರ ಫ್ರೆಂಡು ಇಲ್ಲಿ ನಿಂತವ್ರೆ ನೋಡಿ. ಬಾಯಿ ಅಂದ್ಬಿಟ್ಟು ಹೋಗ್ತಾಯಿತ್ತು ಗೊತ್ತಾ? ನೀನೊಂದ್ಸಲ ಬಾಯಿ ಅಂದ್ಬಿಡ್ಬೇಕಾಯ್ತಮ್ಮ. ಬೆಳಗ್ಗೆ ಸಿಗ್ತಿಲ್ಲ,
ಇವ್ರು ಇನ್ನೂ ಆಗಿಲ್ಲ. ಮಧುಮಗ ಪವನ ಒಂದು ಹಾಯ್ ಬಿಡು, ಒಂದು ಹಾಯ್ ಬಿಡು. ಹಣ್ಣು ತೋರಿಸ್ಬೇಡ, ಹಾಯನ್ನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬೇಯಿಸಿದ ಅಮ್ಮಂದು ಮನೆ ದೇವರು. ನಾವು ಊರಿಗೆ ಬಂದರೆ ಹೋಗುವಾಗ ಇಲ್ಲಿ ಕರ್ಪೂರ ಹಚ್ಬಿಟ್ಟೆ ಹೋಗೋದು, ಮಿಸ್ಸೇ ಮಾಡೋಲ್ಲ. ಸಿದ್ದರಾಮೇಶ್ವರ ಅಂತ ಒಂದು ಬ್ಲಾಗಲ್ಲಿ ನೋಡಿರ ಅನ್ಸುತ್ತೆ ನೀವು, ಆಲ್ರೆಡಿ ಹಾಕಿದ್ದೆ. ಏನು ಸ್ಪೆಷಲ್ ಅಂದರೆ ಜಾತ್ರೆ ನಡೀತಾ ಇದೆ, ಸೊ ಫುಲ್ಲು ಅದ್ದೂರಿ ರಿಲೇಟಿವ್ಸ್ ಎಲ್ಲ ಹಾಕಿದ್ದಾರೆ. ದೇವ್ರಿಲ್ಲ ಇಲ್ಲಿ, ಬಿಕಾಸ್ ಅಂಬೋಗಿದ್ವಲ್ಲ, ಅಲ್ಲಿಗೆ ಬಂದಿತ್ತು ದೇವರು. ಇನ್ನೆಲ್ಲಿಗೆ ಹೋಗಿತ್ತು? ಇದು ಬೇರೆ ಅಂಬ, ಮತ್ತೆ ಅಲ್ಲಿದ್ದಿದ್ಯಾ ದೇವರು? ಅದು ಬೇರೆ. ಓಕೆ, ಅಲ್ಲಿಗೆ ಬಂದಿದೆ. ಇನ್ನೊಂದು ಅಂಬಗೆ ಹೋಗಿತ್ತಂತೆ. ನೋಡಿದೆ ಕಲ್ಯಾಣಿ. ಇನ್ನೊಂದ್ಸಲಿ ಬಂದಾಗ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ನೋಡಿ ಅದೇ ಹಾರ್ಚು. ಬನ್ನಿ ಈಗ ಪಯಣ ಬೆಂಗಳೂರ ಕಡೆ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ಕಾರ ಮಾಡ್ಕೊಂಬಿಟ್ಟು ತಲೆ ಸ್ಟಾರ್ಟ್ ಆಗೋದು, ನನಗೆ ಆಗಿಲ್ಲ. ಸೊ ನಾನು ವಿಡಿಯೋ ಸ್ವಲ್ಪ ಮಾಡಿಲ್ಲ ಅಷ್ಟೊಂದು. ತಲೆ ಸ್ಟಾರ್ಟ್ ಆಯ್ತು ಅಂತ ಇವಾಗ ಬಂದ್ವಿ. 11:30 ಆಗಿದೆ ಆಲ್ಮೋಸ್ಟು. ಊಟ ಮಾಡಿ ಮಲ್ಕೊಳ್ಳೋಣ ಅಷ್ಟೇ. ಹೆವಿ ಟೈರ್ಡ್ ಆಗಿದೆ ಮಾತ್ರ, ಕಾಲಂತ ಹೆವಿ ನೋಡ್ತಾ ಇದ್ದೆ ಮಾತ್ರ. ಸೊ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೀವು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರೆ ಅಷ್ಟು ನಿಮ್ಗೆ ವೀಡಿಯೋ ಮಾಡೋದು ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಐ ಥಿಂಕ್ ಆದಷ್ಟು ಇನ್ನೊಂದು ಬ್ಲಾಗ್ ಬರುತ್ತೆ. ಅದು ಬರ್ಬೋದಲ್ಲ, ಬರುತ್ತೆ ಇನ್ಮೇಲೆ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನೇನು ಹೇಳೋಣ, ಏನೂ ಇಲ್ಲ. ಸರಿ ಗೈಸ್, see you in the next vlog. Till that, keep watching. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.